ಹಾಂ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವಾಗ ನಾವು ಲೆಟರ್ ಬಂದು ಪೊಲೀಸ್ ಸ್ಟೇಷನ್ಗೆ ಕೊಡುವಾಗ ಅವರು ಪೊಲೀಸ್ನವರು ಈ ಇವರಲ್ಲ ಅವರಲ್ಲ ಇವರಂತ ನಮ್ಮನ್ನು ಹೇಳಿದರು, ಸತಾಯಿಸಿದರು. ಆ ನಂತರ ಆ ಯು ಡಿ ಆರ್ ಕಾಪಿ ಉಳ್ಳಾಲದಲ್ಲಿ ನಿಮಗೆ ಬಾಡಿ ಸಿಕ್ಕಿದಲ್ಲ, ಉಳ್ಳಾಲದಲ್ಲಿ UDR ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕು, ಅಲ್ಲಿ ಇದು ಕಂಪ್ಲೇಂಟ್ ತೆಗೆಯೋದು ಇಲ್ಲಿ ಅಲ್ಲ ಅಂತ ಹೇಳಿ. ಹಾಗೆ UDR ಕಾಪಿ ಅಲ್ಲಿ ಉಳ್ಳಾಲದಲ್ಲಿ ಹೇಳಿದರು, ಇಲ್ಲ ಅದು ಇಲ್ಲಿಯೇ ಬಂದು ಕಂಪ್ಲೇಂಟ್ ಕೊಡಬೇಕಂತ ಹೇಳಿದರು. ಇಲ್ಲಿ ಬರುವಾಗ ಹೇಳಿದರು, ಇಲ್ಲ ಅದು ಬಾಡಿಯಲ್ಲಿ ಸಿಕ್ಕಿದ್ದು ಅಲ್ಲಿಯೇ ಹಾಗೆ ನಾವು ನಮ್ಮ ಅರುಣ್ ಬಂಗೇರ ಲಾಯರನ್ನು ಹಿಡಿದು ಅವರ ಥ್ರೂ ಅಲ್ಲಿ ನಾವು ಲೋಬೋ ಸಾರ್ನ ಹತ್ತಿರ ಹೋದೆವು. ಲೋಬೋ ಸಾರ್ನ ಹತ್ತಿರ ಹೋಗಿ ಅವರು DCP ಅವರ ಹತ್ರ ಮಾತಾಡಿ DCP ಅವರು ಆಫೀಸ್ಗೆ ಹೋದೆವು. ಆ ಆಫೀಸಲ್ಲಿ ಇರುವಾಗ DCP ಸಾರು ಬಂದೋಬಸ್ತಿನಲ್ಲಿ ಬ್ಯುಸಿಯಾಗಿದ್ದರು. ಹಾಗೆ ಆ ರೀತಿ ನಾವು ಮನೆಗೆ ಬರುವಾಗ ನನ್ನ ತಂಗಿಯ ಮೊಬೈಲಿಗೆ ಫೋನ್ ಮಾಡಿ, ನೀವು ನನ್ನ ಹತ್ತಿರ ಬರಬೇಕಂತಿಲ್ಲ, ನೀವು ಹೋಗಿ ಸ್ಟೇಷನ್ಗೆ ಹೋಗಿ ನಾನು ಫೋನ್ ಮಾಡಿ ಹೇಳ್ತೇನೆ, ಯಾರು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ನೋಡುವ ಅಂತ ಹೇಳಿ, ಹಾಗೆ ಆ ರೀತಿ ನಾವು ಹೋಗುವಾಗ ಆಮೇಲೆ ನಮ್ಮ ಕಂಪ್ಲೇಂಟನ್ನು ರಿಸೀವ್ ಮಾಡಿದರು. ಪೊಲೀಸರು ಏನಾದರೂ ಹೇಳ್ತಾ ಇದ್ದಾರೆ, ನಿಮ್ಮ ಕಂಪ್ಲೇಂಟ್ ಕೊಟ್ಟರು ಏನು ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ? ನಾವು ಅದಕ್ಕಿಂತ ಮುಂಚೆ ಹೋಗುವಾಗ ಪೊಲೀಸ್ನವರು ಹೇಳ್ತಿದ್ರು, ನೀವು ಕಂಪ್ಲೇಂಟ್ ತಗೊಂಡು ನಾಳೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಂತ ಕೂಡ ಪೊಲೀಸ್ನವರು ಕೂಡ ನನಗೆ ಹೆದರಿಸಿದ್ದಾರೆ. ಯಾರು ಪೊಲೀಸ್ನವರು? ಸರ್ಕಲ್ ಇನ್ಸ್ಪೆಕ್ಟರ್. ಏನೇನು ಹೇಳ್ತಾ ಇದ್ರು ಅಲ್ಲಿ ಪೊಲೀಸರು? ಅದು ಆ ರೀತಿ ಹೇಳ್ತಿದ್ರು. ಮತ್ತು ಇವರು ಪ್ರಮೋದ್ನವರು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೇವೆ ಅಂತ ಹೇಳ್ತಾ ಇದ್ರು? ನೀವು ಕಂಪ್ಲೇಂಟ್ ಕೊಟ್ಟರೆ ಕೊಡಿ, ಯಾವ ಪೊಲೀಸ್ ಮಗ ನಮ್ಮ ಮನೆಗೆ ಹೋಗ್ತಾನೆ ಅಂತ ನೋಡ್ತೇನೆ ಅಂತ ಹೇಳಿದ್ರು. ಯಾರು? ಪ್ರಮೋದ್ ಬಂಪ್.